ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೂ ತಲುಪಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಆಯೋಜಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಕೇಶವ್ ಪ್ರಸಾದ್ ತಿಳಿಸಿದರು. ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮದಲ್ಲಿ ವಿಕಸಿತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನಾಗರಿಕರ ಅಭಿವೃದ್ಧಿಗೆ ನೂರಾರು ಯೋಜನೆಗಳನ್ನು ರೂಪಿಸಿದೆ. ಈ ಯೋಜನೆಗಳ ಲಾಭವನ್ನು ಪಡೆದ ಫಲಾನುಭವಿಗಳು ದೇಶದ ಪ್ರತಿ ಮನೆಯಲ್ಲೂ ಇದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ನಾಗರಿಕರಿಗೂ ತಲುಪಿಸುವುದೇ ಬಿಜೆಪಿ ಪಕ್ಷದ ನರೇಂದ್ರ ಮೋದಿ ಆಡಳಿತದ ಕೇಂದ್ರ ಸರ್ಕಾರದ ಗುರಿಯಾಗಿದೆ ಎಂದರು. ಶಕ್ತಿಗೆ ಏನು ಆದ್ಯತೆಯನ್ನು ಕೊಟ್ಟಿದ್ದೀರೋ ಅದರದ್ದು ದ್ಯೋತಕ ಶಾಂತಮ್ಮನವರು. ನಾನು ಶಾಂತಮ್ಮನವ್ರಿಗೆ ಹೇಳ್ತಾ ಇದ್ದೆ, ನೀವು ಇಡೀ ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ. ಅದಕ್ಕೆ ಅವ್ರು ಸ್ವಲ್ಪ ಹಿಂಜರಿದ್ರು. ಮಾತನಾಡ್ತಾರೆ ಶಾಂತಮ್ಮನವರು. ನಾನು ಹೇಳೋದು, 4 ಮಾತನಾಡಿದ್ರು ಆ ಮಹಿಳಾ ಶಕ್ತಿ ಇದೆಯಲ್ಲ ಗೋಚರ ಆಗ್ಬೇಕು ನಿಮ್ಗೆ. ನಿಮ್ಮಿಂದ ಗೆದ್ದಿರೋಂಥವ್ರು. ಹಾಗಾಗಿ ಶಾಂತಮ್ಮನವ್ರನ್ನು ಕೂಡ ನಾನು ಸ್ವಾಗತಿಸ್ತೇನೆ ಮತ್ತು ಆಗ್ರಹಿಸ್ತೇನೆ. ಶ್ರೀ ಭಾಸ್ಕರ್ ಚಕ್ರವರ್ತಿ ಜನರಲ್ ಮ್ಯಾನೇಜರ್ ಅವರು, ನಿಮ್ಮನ್ನ ಕೇಳ್ತಾ ಹೋಗ್ತೀನಿ, ನೀವು ನನ್ನ ಜೊತೆನಲ್ಲಿ ಸ್ಪಂದಿಸ್ಬೇಕಷ್ಟೇ. ಪ್ರತಿಸ್ಪಂದನ. ನನಗೆ ನಮ್ಮನೆಯಲ್ಲಿ ರೇಷನ್ ಕಾರ್ಡ್ ಇದೆ ಅನ್ನೋರ್ ಕೈ ಎತ್ತಿ. ರೇಷನ್ ಕಾರ್ಡ್ ಇದೆ ಅನ್ನೋರ್ ಕೈ ಎತ್ತಿ. ಫೈನ್, ಕೈ ಇಳಿಸಿ. 5 kg ಅಕ್ಕಿಯನ್ನ ಪ್ರತಿನಿತ್ಯ ತಗೋತಾ ಇದ್ದೀವಿ ಅನ್ನೋರ್ ಕೈ ಎತ್ತಿ. ಪ್ರತಿ ತಿಂಗಳು 5 kg ಅಕ್ಕಿ ತಗೋತೀವಪ್ಪ ಅನ್ನೋರ್ ಕೈ ಎತ್ತಿ. ವೆರಿ ಗುಡ್, ಕೈ ಇಳಿಸಿ. ನಮ್ಮನೆಯಲ್ಲಿ ಸ್ವಚ್ಛ ಭಾರತದ ಅಡಿನಲ್ಲಿ ನಿಮ್ ಋಣ ನನಗೆ ಬೇಡ್ರಿ, ಆ ಹಣ ನಿಮಗೆ ಕೊಟ್ಬಿಡ್ತೀನಿ ಅಂತ ಅಂದಿರೋರ್ ಕೈ ಎತ್ತಿ. ಯಾರು ಕೊಟ್ಟಿಲ್ಲ ತಾನೆ? ನನ್ನನ್ನು ಸೇರಿಸಿ ಯಾರು ಕೂಡ ವ್ಯಾಕ್ಸಿನೇಷನ್ ಹಣ ಕೊಟ್ಟಿಲ್ಲ. ಅಂದ್ರೆ ಉಚಿತ ವ್ಯಾಕ್ಸಿನೇಷನ್ ದೇಶದಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? ದೇಶದಲ್ಲಿ 225 ಕೋಟಿ ಡೋಸ್ ಇಡೀ ಜಗತ್ತಿನಲ್ಲಿ ಕೊಟ್ಟಿರುವಂತ ಏಕೈಕ ರಾಷ್ಟ್ರ ನಮ್ದು. ಅದನ್ನ ಒಂದೇ ದಿನದಲ್ಲಿ 1 ಲಕ್ಷ ಇಂಜೆಕ್ಷನ್, ಒಂದೇ ದಿನದಲ್ಲಿ 3 ಲಕ್ಷ ಇಂಜೆಕ್ಷನ್ ಕೊಟ್ಟಿದ್ದೀವಿ. ಕರ್ನಾಟಕನೂ ಕೂಡ ಅದರಲ್ಲಿ ತುಂಬಾ ಮೇಲ್ಮಟ್ಟದಲ್ಲಿದೆ. ಹಾಗಾಗಿ ನೀವೆಲ್ಲರೂ ಇಂಜೆಕ್ಷನ್ ಹಾಕಿಸ್ಕೊಂಡಿರೋದಕ್ಕೆ ನಿಮ್ಗೆಲ್ಲ ಅಭಿನಂದನೆಗಳು. ಇನ್ನೊಂದು ಅಲೆ ಬರ್ತಾ ಇದೆ ಅನ್ಕೊಂಡಿರಿ. ಇಲ್ಲೆಲ್ರಿಗೂ ಮಾಸ್ಕ್ ಕೊಟ್ಟಿದ್ದಾರೆ. ಇನ್ಮೇಲೆ 60 ವರ್ಷ ಆಗಿರೋಂಥವ್ರು ಮಾಸ್ಕ್ ಹಾಕೊಳ್ಳಿ. ಉಳಿದಂತವ್ರು ಎಚ್ಚರಿಕೆಯಿಂದ ಇರಿ. ನೆಗಡಿ, ಕೆಮ್ಮು, ಜ್ವರ ಈ ತರದ್ ಏನೇ ಬಂದ್ರು ಸರಿಯಾದ ಔಷಧಿ ತಗೊಳ್ಳಿ. ಹಾಗೇನೆ ಇಲ್ಲಿ ತುಂಬಾ ಜನಕ್ಕೆ ಉಜ್ವಲ ಗ್ಯಾಸ್ ಕೊಟ್ರು. ನಮ್ಮನೆಯಲ್ಲಿ ಗ್ಯಾಸ್ ಕನೆಕ್ಷನ್ ಬಂದಿದೆ ಅನ್ನೋರು ಕೈ ಎತ್ತಿ. ನಮ್ಮನೆ ಗ್ಯಾಸ್ ಕನೆಕ್ಷನ್ ಬಂದ್ಬಿಟ್ಟಿದ್ಯಪ್ಪ ಅಂದ್ರೆ ಉಚಿತ ಗ್ಯಾಸ್ ಕನೆಕ್ಷನ್ ಬಂದಿದೆ ಅನ್ನೋರು ಕೈ ಎತ್ತಿ. ಒಂಚೂರು ಮಾಡುತ್ತಿದ್ದೇವೆ. 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ. ಎಲ್ಲಾ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ. ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ. ಏಕತೆಯನ್ನು ಬಲವರ್ಧನೆಗೊಳಿಸುತ್ತೇವೆ. ಏನು ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ತಲುಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಅದು ಯಾವ ಮಟ್ಟದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿದೆ, ಹಳ್ಳಿಯ ಕೊನೆಯಲ್ಲಿರ್ತಕ್ಕಂಥ ಹಳ್ಳಿಯ ಕಡೆಯ ಜನಗಳಿಗೆ, ಸಾಮಾನ್ಯ ಜನರು ತಲುಪಿದೆ ಅನ್ನೋದಕ್ಕೆ ಇವತ್ತು ನಿಜವಾಗ್ಲೂ ಸಹ ನಮ್ಮ ಪ್ರಧಾನಮಂತ್ರಿಯವರ ಒಂದು ದೂರದೃಷ್ಟಿಯ ಒಂದು ಸಭೆಯಾಗಿದೆ. ಯಾಕೆಂದರೆ ಇವತ್ತು ದೆಹಲಿಯಿಂದ ಪ್ರಧಾನಮಂತ್ರಿ ಇದುವರೆಗೂ ಸ್ವತಂತ್ರ ಬಂದು 75 ವರ್ಷಗಳು ಆದರೂ ಕೂಡ ಪ್ರಧಾನಮಂತ್ರಿಯವರ ಒಂದು ಏನು PMO ಆಫೀಸಿಂದ ಈ ಒಂದು ಕಾರ್ಯಕ್ರಮ ಇವತ್ತು ಗುಡಿಬಂಡೆ ದೇಶದ ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂಥ ಒಂದು ಗುಡಿಬಂಡೆಯಲ್ಲಿ ಪ್ರಧಾನಮಂತ್ರಿಗಳ ಒಂದು ಚೀಫ್ ಸೆಕ್ರೆಟರಿ ಅವರು ಬಂದು ಇಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಒಂದು ವೀಕ್ಷಣೆ ಮಾಡಿ ಎಷ್ಟರ ಮಟ್ಟಿಗೆ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಜಿಯವರ ಒಂದು
ಯೋಜನೆಗಳು ತಲುಪಿದೆ ಅನ್ನೋದನ್ನು ಇವತ್ತು ಪ್ರಧಾನಮಂತ್ರಿಯ ಕಚೇರಿ ಇವತ್ತು ವೀಕ್ಷಣೆ ಮಾಡ್ತಾ ಇದೆ. ಅವ್ರ ಜೊತೆಯಲ್ಲಿ ಅರವಿಂದ್ ಶ್ರೀವಾಸ್ತವ್ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದಾಗ ಅವರು ಒಂದು ಮಾತು ಹೇಳಿದರು, ನಾವು ಡೆಲ್ಲಿಯಲ್ಲಿ ನಾವು ನೋಡ್ಕೊತೀವಿ, ನೀವು ಇಡೀ ರಾಜ್ಯದ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನ ಪ್ರತಿ ಹಳ್ಳಿ ನೀವೆಲ್ಲ ಹೋಗಿ ನಮ್ಮ ಕಾರ್ಯಕ್ರಮಗಳು ಯಾವ ರೀತಿ ಜನಪೋರ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ಏನು ನಮ್ಮ ದೆಹಲಿಯಲ್ಲಿರ್ತಕ್ಕಂಥ IAS ಆಫೀಸರ್ಸು ಎಲ್ಲರೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೂಡ ಪ್ರತಿಯೊಂದು ರಾಜ್ಯಕ್ಕೂ ಪ್ರತಿಯೊಂದು ಕಾರ್ಯಕ್ರಮಗಳು ವಿಸಿಟ್ ಮಾಡಿ ಯಾವ ರೀತಿ ನಮ್ಮ ಕಾರ್ಯಕ್ರಮ ತಲುಪ್ತಾ ಇದೆ ಅನ್ನೋದನ್ನು. ಸರ್, ಈಗ ಪ್ರಧಾನಮಂತ್ರಿ ಚೀಫ್ ಸೆಕ್ರೆಟರಿ ಬಂದಿದ್ರಲ್ಲ, ಸೊ ಇಲ್ಲಿನ ಸ್ಥಳೀಯ ಸಮಸ್ಯೆಗಳು ಏನೆಲ್ಲ ಹೇಳಿದ್ರು, ನೀವು ಅವ್ರ ಜೊತೆ ಇದ್ರಲ್ಲ, ಅವ್ರ ಗಮನಕ್ಕೆ ಏನು ತಂದ್ರು ಜನರು ಅಂತ? ಏನು ಬ್ಯಾಂಕಿಂಗ್ ವ್ಯವಸ್ಥೆ ಏನಿದೆ, ಕೆನರಾ ಬ್ಯಾಂಕ್ ವ್ಯವಸ್ಥೆ ಇವತ್ತು ಕೆನರಾ ಬ್ಯಾಂಕ್ ಜೊತೆಯಲ್ಲಿ ಟೈಅಪ್ ಆಗಿದ್ದಾರೆ, ಬೇರೆ ಬ್ಯಾಂಕ್ ಆಫ್ SBI ಇದೆ, ಎಲ್ಲ ಬ್ಯಾಂಕ್ಗಳು ಇದೆ. ಕೆನರಾ ಬ್ಯಾಂಕ್ ಜೊತೆಯಲ್ಲಿ ಟೈಅಪ್ ಆಗಿದ್ದಾಗ ಅವರು ಜನಸಾಮಾನ್ಯರಿಗೆ ಬ್ಯಾಂಕಿಂಗ್ ಹಿಂದಿನ ನಾವು ಹಿಂದೆ ನೋಡ್ತಾ ಇದ್ದೀವಿ, ಬ್ಯಾಂಕ್ ಹೋದಾಗ ಯಾರೂ ಕೂಡ ಸಕಾರಾತ್ಮಕವಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ಇವತ್ತು ಏನು ಮೋದಿ ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನು ಸಹ ಸಕಾರಾತ್ಮಕವಾಗಿ ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲರಿಗೂ ಸಹ ಒಂದು ವಿಚಾರಗಳನ್ನು ತಲುಪುವ ಮಟ್ಟಿಗೆ ಮತ್ತು ನೋಡಿ, ವಿಕಸಿತ ಭಾರತ ಈ ಕಾರ್ಯಕ್ರಮ ಇಡೀ ದೇಶದಾದ್ಯಂತ 9 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಕೊಟ್ಟಿರುವಂತಹ ಯೋಜನೆಗಳು ಕಟ್ಟ ಕಡೆಯ ವ್ಯಕ್ತಿಯನ್ನ ಎಲ್ಲ ಮನೆಗಳನ್ನ ತಲುಪಿದೆಯಾ ಅಂತ ಒಂದು ಜನರ ಬಳಿಗೆ ಹೋಗಿ ತಿಳ್ಕೊಳ್ಳುವಂಥ ಕಾರ್ಯಕ್ರಮ. ಹಾಗಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಈ ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇದೆ. ಇವತ್ತು ಕೂಡ ಈ ಕಾರ್ಯಕ್ರಮ ನಡೆದಿರುವಂಥದ್ದು ಈ ಗುಡಿಬಂಡೆಯ ಈ ಸ್ಥಳದಲ್ಲಿ ಅತ್ಯಂತ ಬೀಜಗಾನಹಳ್ಳಿಯಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮ. ಅಂದರೆ ಯಾರು ಫಲಾನುಭವಿಗಳಿದಾರೋ ಅವರು ಈ ವಿಷಯವನ್ನ ತಿಳ್ಕೊಂಡು ನಮಗೆ ಈ ಅನುಭವ ಆಗಿದೆ, ಇದೆಲ್ಲ ಫಲಾನುಭವಿಗಳನ್ನ ನಾವು ಆಗಿದ್ದೇವೆ, ನೀವು ಕೂಡ ಫಲಾನುಭವಿಗಳಾಗಿರಿ ಅಂತ ಹೇಳಿ ಜನರಿಗೆ ಹೇಳುವಂಥದ್ದು. ಹಾಗೇನೆ ಅಧಿಕಾರಿಗಳು ಅಂದರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಹಾಗೇನೆ IOC ಅಧಿಕಾರಿಗಳು, ಉಳಿದಂತೆ ಎಲ್ಲ ಯೋಜನೆಗಳು, ಲೀಡ್ ಬ್ಯಾಂಕಿನ ಅಧಿಕಾರಿಗಳು, ಇವರೆಲ್ಲರೂ ಬಂದು ನೀವೆಲ್ಲರೂ ನಮ್ಮ ಹತ್ರಕ್ಕೆ ಬನ್ನಿ, ನಾವು ಎಲ್ಲ ಸವಲತ್ತುಗಳನ್ನು ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿಯವರ ಯೋಜನೆಗಳನ್ನು ನಿಮಗೆ ತಲುಪಿಸ್ತೀವಿ ಅಂತ ಹೇಳುವಂಥದ್ದು ಒಂದು ವಿನೂತನವಾದಂಥ ಕಾರ್ಯಕ್ರಮ. ಇಷ್ಟು ದೊಡ್ಡ ರೀತಿಯಲ್ಲಿ ಜನ ಬಂದು, ಮಹಿಳೆಯರೇ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಸ್ಪಂದಿಸಿರುವಂಥದ್ದು ನಿಜವಾಗ್ಲೂ ಸಂತೋಷದ ಸಂಗತಿ. ಇದು ಎಲ್ಲ ಗ್ರಾಮಗಳಲ್ಲೂ ಎಲ್ಲ ಅಧಿಕಾರಿಗಳು, ಎಲ್ಲ ಬ್ಯಾಂಕ್ನವರು ಮತ್ತು ಎಲ್ಲ ಆರೋಗ್ಯ ಅಧಿಕಾರಿಗಳ ಜೊತೆಗೂಡಿ ಇನ್ನಷ್ಟು ಯಶಸ್ವಿಯಾಗಿ ನಮ್ಮ ಭಾರತದ, ನಮ್ಮ ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲೂ ಫಲಾನುಭವಿಗಳು ಇರಬೇಕು ಅನ್ನುವಂಥದ್ದಕ್ಕೆ ಒಂದು ಒಳ್ಳೆ ಯೋಜನೆ ನರೇಂದ್ರ ಮೋದಿ ಅವರು ಕೈಗೊಂಡಿರುವಂಥ ಅತ್ಯುತ್ತಮವಾದಂತಹ ಯೋಜನೆ ಇದೆ. ಸರ್, ಈಗ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕಾರ್ಯಕ್ರಮ ನಡೀತಾ ಇದೆ. ಸರ್, ಇವಾಗ ಗ್ಯಾರಂಟಿ ಸ್ಕೀಮ್ಸ್ ಏನಿದೆ ಗೌರ್ಮೆಂಟ್, ಕರ್ನಾಟಕ ಕಾಂಗ್ರೆಸ್ ಅದಕ್ಕೆ ಇದಕ್ಕೆ ಜೊತೆ ಅಲ್ಲ, ಒಂದು ನಿಮಿಷ. ಅದರಿಂದ ನಿಮಗೆ ಮುಂದಿನ MP ಚುನಾವಣೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ? ನೋಡಪ್ಪ, ಇಲ್ಲಿ ಇವತ್ತಿನ ರಾಜಕೀಯದಲ್ಲಿಲ್ಲ, ಇವತ್ತಿನ ಕಾರ್ಯಕ್ರಮ ವಿಕಸಿತ ಭಾರತಕ್ಕೆ ಸಂಬಂಧಪಟ್ಟಿದೆ. ವಿಕಸಿತ ಭಾರತದಲ್ಲಿ ಪಕ್ಷಾತೀತವಾಗಿ ವ್ಯಕ್ತಿಗಳನ್ನು ಆಧರಿಸಿ ಕಟ್ಟ ಕಡೆಯ ವ್ಯಕ್ತಿಯನ್ನು ಮುಟ್ಟಬೇಕು, ಫಲಾನುಭವಿಗಳಾಗಬೇಕು, ಯಾರೂ ಕೂಡ ಫಲಾನುಭವದ